ಇವತ್ತು ಭೇಟಿ ಸರ್ ನಾನು ಯಾವುದೇ ಪ್ರಕರಣ ದಾಖಲು ಮಾಡಿದ್ರು ಕೂಡ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖಾಧಿಕಾರಿ ಒಂದು ಮನವಿ ಪತ್ರವನ್ನು ಕೊಟ್ಟು ಆ ಪ್ರಕರಣದಲ್ಲಿ ಯಾವ್ಯಾವ ರೀತಿಯ ತನಿಖೆ ನಡೆಸಬೇಕು, ಯಾವ ದಾಖಲೆ ಸಂಗ್ರಹ ಮಾಡಬೇಕು, ಯಾರನ್ನು ಸಾಕ್ಷಿ ಮಾಡಬೇಕು ಅಂತೇಳಿ ವಿವರವಾದ ಒಂದು ಮನವಿ ಪತ್ರನ ಕೊಡುವಂಥ ಹವ್ಯಾಸನ ಇಟ್ಕೊಂಡಿದ್ದೀನಿ. ಸೊ ಅದೇ ರೀತಿ ಸಿದ್ದರಾಮಯ್ಯ ಪ್ರಕರಣದಲ್ಲೂ ಕೂಡ ಯಾವ ರೀತಿಯ ತನಿಖೆಯನ್ನು ನಡೆಸಬೇಕು, ಯಾರನ್ನು ಸಾಕ್ಷಿದಾರರಾಗಿ ಅಳವಡಿಸ್ಕೊಳ್ಬೇಕು, ಯಾರ ದಾಖಲೆಯನ್ನು ಸಂಗ್ರಹ ಮಾಡಬೇಕು ಮತ್ತು ಯಾರನ್ನು ಆರೋಪಿಗಳು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಮನವಿ ಪತ್ರವನ್ನು ಈ ದಿನ ನಾನು ತನಿಖಾಧಿಕಾರಿಗೆ ಕೊಟ್ಟಿದ್ದೀನಿ, ಮೈಸೂರು ಲೋಕಾಯುಕ್ತ SP ಅವರಿಗೆ. ತಾವಿಲ್ಲಿ ಗಮನಿಸ್ಬೋದು. ಸೊ ನನ್ನ ಮೇಲೆ ಒಂದು ಸುಳ್ಳು ಆರೋಪಗಳನ್ನು ಮಾಡಿದ್ರು. ನಾನು ಸಿದ್ದರಾಮಯ್ಯ ವಿರುದ್ಧ ಮಾತ್ರ ಹೋರಾಟ ಮಾಡ್ತಿದ್ದೀನಿ, ಬೇರೆ ಯಾವುದೇ ಪಕ್ಷದ ವಿರುದ್ಧ ಆಗಲಿ ಅಥವಾ ಬೇರೆ ರಾಜಕಾರಣಿ ವಿರುದ್ಧ ಆಗಲಿ ಹೋರಾಟ ಮಾಡ್ತಿಲ್ಲ ಅಂತೇಳಿ ನಾನಿಲ್ಲಿ ಸ್ಪಷ್ಟವಾಗಿ ಬರೆದಿದ್ದೀನಿ. 2015 ಇಸ್ವಿಯಿಂದ ಇವತ್ತಿನವರೆಗೂ ಏನೇನು ಅಕ್ರಮ ನಡೆದಿದೆ ಅದೆಲ್ಲ ಸಮಗ್ರ ತನಿಖೆ ನಡೆಸಬೇಕು ಅಂತೇಳಿ. ಸೊ ಎಲ್ಲನೂ ಸ್ಪಷ್ಟವಾಗಿ 27 ಪುಟಗಳ ವಿವರವಾದ ಮಾಹಿತಿನ ಕೊಟ್ಟಿದ್ದೀನಿ. ಸೊ 2015 ಇಸ್ವಿಯಿಂದ ಅಂದರೆ ಏನು 2015 ಇಸ್ವಿ ಸರ್ಕಾರ ಅಧಿಸೂಚನೆ ಉಲ್ಲೇಖ ಮಾಡಿದರೆ ಆ ಉಲ್ಲೇಖ ಮಾಡಿ 50 ಅನ್ನೋ ನಿವೇಶನ ಕೊಟ್ಟಿದ್ದಾರೆ. ಎಲ್ಲ ವಿಚಾರಗಳ ಬಗ್ಗೆ ಅಂದರೆ 50 ನಿವೇಶನದ ಏನು ಅಕ್ರಮ ನಡೆದಿದೆ ಎಲ್ಲ ನಿವೇಶನದ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಅಕ್ರಮವಾಗಿ ನಿವೇಶನ ಕೊಟ್ಟಿರ್ತಕ್ಕಂಥ ಅಧಿಕಾರಿಗಳು ಮತ್ತು ನಿವೇಶನ ಪಡೆದಿರ್ತಕ್ಕಂಥ ವ್ಯಕ್ತಿಗಳು ಎಲ್ಲರನ್ನೂ ಕೂಡ ಆರೋಪಿ ಮಾಡಬೇಕು ಅಂತ ಸ್ಪಷ್ಟವಾಗಿ ಇಲ್ಲಿ ಉಲ್ಲೇಖ ಮಾಡಿದ್ದೀನಿ. ಸರ್ ಇವತ್ತು ತನಿಖೆ ಆಗುತ್ತೆ ಅಂತೇಳಿ ನಿರೀಕ್ಷೆ ಇತ್ತು ಸರ್, ಬಟ್ ತನಿಖೆ ಆರಂಭಿಸಿಲ್ಲ ಸರ್. ಇಲ್ಲಿ ತನಿಖೆ ಯಾವ ರೀತಿ ನಡೆಸಬೇಕು ಅನ್ನೋದ್ರ ಬಗ್ಗೆನೇ ಸೊ ತನಿಖಾಧಿಕಾರಿಗಳಿಗೆ ಸೊ ಇನ್ನೂ ಗೊಂದಲ ಇದೆಯೋ ಗೊತ್ತಿಲ್ಲ. ಸೊ ಮತ್ತು ಆರೋಪಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರೋದ್ರಿಂದ ಅವ್ರನ್ನ ವಿಚಾರಣೆಗೊಳಪಡಿಸೋದಕ್ಕೆ ಅವರು ಹಿರಿಯ ಅಧಿಕಾರಿಗಳನ್ನ ಮಾಡಿಸ್ಬೇಕಾ ಅಥವಾ ತಾವೇ ನೇರ ಮಾಡಬೇಕಾ, ಈ ಥರ ಕೆಲವೊಂದು ಗೊಂದಲಗಳು ಇರೋದ್ರಿಂದ ಬಹುಶಃ ಅವರು ಇನ್ನೂ ಆ ನಿಟ್ಟಿನಲ್ಲಿ ಇದ್ದಾರೆ. ಮತ್ತು ಎಲ್ಲೋ ದಾಖಲೆಗಳಲ್ಲಿ ಸಂಗ್ರಹ ಮಾಡಬೇಕಲ್ಲ, ಆ ದಾಖಲಾತಿ ಸಂಗ್ರಹ ಮಾಡೋದ ನಂತರ ಆರೋಪಿಗಳನ್ನ ಕರೆದು ವಿಚಾರಣೆ ಮಾಡ್ತಾರೆ. ಸೊ ಹಾಗಾಗಿ ದಾಖಲಾತಿ ಸಂಗ್ರಹ ಮಾಡೋ ನಿಟ್ಟಿನಲ್ಲಿ ಸೊ ಕಾರ್ಯಪ್ರವೃತ್ತರಾಗಿದ್ದಾರೆ ಅನ್ನೋ ವಿಶ್ವಾಸ ನನಗಿದೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಏನು ಮಾಡ್ತಾರೆ ಅಂತೇಳಿ. ಹಾಗಾಗಿ ಇದು ಈ ತನಿಖಾ ವಿಚಾರ ಏನಂತಂದರೆ ಈ ಪ್ರಕರಣದ ಬಗ್ಗೆ ತನಿಖಾಧಿಕಾರಿಗೆ ಸ್ಪಷ್ಟ ಮಾಹಿತಿ ಇರಲ್ಲ ಮತ್ತು ಅದು ಪಡ್ಕೊಳ್ಳೋಕೆ ಅವ್ರಿಗೆ ಸಾಧ್ಯನೇ ಇಲ್ಲ. ಆ ಕಾರಣದಿಂದಲೇ ಎಲ್ಲ ಸ್ಪಷ್ಟ ಮಾಹಿತಿ ಒಳಗೊಂಡಂಥ ನಾನು ಮನವಿ ಪತ್ರನ ಕೊಟ್ಟಿದ್ದೀನಿ. ಈ ಮನವಿ ಪತ್ರನ ಇಟ್ಕೊಂಡು ತನಿಖಾಧಿಕಾರಿ ತನಿಖೆ ಮಾಡಿದ್ರೆ ನಾನು ಏನು ಆರೋಪ ಮಾಡಿದ್ದೀನಿ ಆ ಆರೋಪಗಳು ಸ್ಪಷ್ಟವಾಗಿ ಸಾಬೀತಾಗುತ್ತೆ. ಮತ್ತು 2015 ಇಸ್ವಿಯಿಂದ ಇವತ್ತಿನವರೆಗೂ ಯಾರ್ಯಾರು 50 ಅನ್ನೋ ನಿವೇಶನ ಪಡ್ಕೊಂಡಿದ್ದಾರೆ ಮತ್ತು ಕೊಟ್ಟಿದ್ದಾರೆ ಎಲ್ಲರೂ ಕೂಡ ಆರೋಪಿಗಳ ಹತ್ರ ಆಗ್ತಾರೆ. ನ್ಯಾಯಾಲಯದಲ್ಲಿ ತೀರ್ಪಿರುವಂಥದ್ದು ಸಿದ್ದರಾಮಯ್ಯ ಅವರ ವಿರುದ್ಧ ಈ ಪ್ರಕರಣದ ವರದಿಯನ್ನು 3 ತಿಂಗಳು ಕೊಡಿ ಅಂತೇಳಿ. ಸೊ ತಾವು ಸಮಗ್ರ ವರದಿ ಅಂತ ಹೇಳಿದ್ರೆ ಟೈಮ್ ಬಾಂಡು ಮತ್ತು ನ್ಯಾಯಾಲಯದ ಆದೇಶದ ಉಲ್ಲಂಘನೆ ಆಗಲ್ವಾ ಸರ್? ಸಾಮಾನ್ಯವಾಗಿ 90 ದಿನಗಳಲ್ಲಿ ವರದಿ ಕೊಡಬೇಕು ಅಂತೇಳಿ ಎಲ್ಲ ನ್ಯಾಯಾಲಯ ಆದೇಶ ಮಾಡುತ್ತೆ. ಹಾಗಂತ ತಕ್ಷಣ 90 ದಿವಸಗಳಲ್ಲಿ ಕೊಡಲೇಬೇಕು ಅಂತೇನಿಲ್ಲ. ಸೊ ತನಿಖೆಗೆ ಕಾಲಾವಕಾಶ ಬೇಕಾದಾಗ ತನಿಖಾಧಿಕಾರಿ ಮನವಿ ಮಾಡಿಕೊಂಡ್ರೆ ನ್ಯಾಯಾಲಯಗಳು ಕಾಲಾವಕಾಶ ಕೊಡುತ್ತೆ. ಸೊ ನಾನು ನನ್ನ ಅರ್ಜಿಯಲ್ಲಿ ಸ್ಪಷ್ಟವಾಗಿ 1995 ಇಸ್ವಿಯಿಂದ ನನ್ನ ಒಂದು ಮಾಹಿತಿ ಪ್ರಕಾರ 95 ಇಸ್ವಿಯಿಂದ ಅಕ್ರಮ ನಡೆದಿದೆ ಅನ್ನೋ ಕಾರಣಕ್ಕೆ 1995 ಇಸ್ವಿಯಿಂದ ನಡೆದಿರ್ತಕ್ಕಂಥ ಅಕ್ರಮಗಳ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಅಂತ ನಾನು ಖಾಸಗಿ ದೊರಜೆಯಲ್ಲಿ ಮನವಿಯನ್ನು ಮಾಡ್ಕೊಂಡಿದ್ದೆ. ಅದರ ದಾಖಲಾತಿಗಳ ಆಧಾರದ ಮೇಲೆ 50 ಅನ್ನೋ ಪದದ ನಿವೇಶನ ಅಕ್ರಮ ನಡೆದಿರೋದು 2015 ಇಸ್ವಿಯಿಂದ. ಹಾಗಾಗಿ 2015 ಇಸ್ವಿಯಿಂದ ಇವತ್ತಿನವರೆಗೂ ಏನನ್ನು ಅಕ್ರಮ ನಡೆದಿದೆ ಅದೆಲ್ಲರೂ ಸಮಗ್ರ ತನಿಖೆ ನಡೆಸಬೇಕು ಅಂತ. ಮತ್ತು ನಾನು ಕೊಟ್ಟರೆ ಈ ಮಾಹಿತಿಯನ್ನು ಇಟ್ಕೊಂಡು ತನಿಖೆ ಮಾಡಿದ್ರೆ 90 ದಿವಸದೊಳಗೆ ಸಮಗ್ರವಾಗಿ ಎಲ್ಲ ತನಿಖೆಯನ್ನು ಮುಗಿಸಿ ಅಂತಿಮ ವರದಿ ಸಲ್ಲಿಸೋದಕ್ಕೆ ಸಾಕಷ್ಟು ಕಾಲಾವಕಾಶ ಸಾಕು ಅಂತ ನಾನು ಅನಿಸುತ್ತೆ. ಪ್ರಶ್ನೆ ಸರ್, 2015 ಏನು 50-50 ಕೇಳ್ತಾ ಇದ್ದೀರಾ, ನ್ಯಾಯಾಲಯದ ಆದೇಶದಲ್ಲಿ ಉಲ್ಲೇಖ ಇದೆಯಾ ಅಂತ? ಸಿದ್ದರಾಮಯ್ಯ ಪ್ರಕರಣವನ್ನು ಹೊರತುಪಡಿಸಿ ಬೇರೆದನ್ನು ಮಾಡಿ ಅಂತ ಇದೆಯಾ ಅಂತೇಳಿ ಸರ್, ನ್ಯಾಯಾಲಯ ಆದೇಶ ನನ್ನ ಅರ್ಜಿನ ಇಟ್ಕೊಂಡು ತನಿಖೆ ಮಾಡಿ ಅಂತ ಹೇಳಿದೆ ಹೊರತು ಇಂಥದ್ದನ್ನ ತನಿಖೆ ಮಾಡಿ ಇಂಥ ಆರೋಪಿಗಳ ವಿರುದ್ಧ ತನಿಖೆ ಮಾಡಿ ಅಂತ ಸ್ಪಷ್ಟವಾಗಿ ಆದೇಶ ಇಲ್ಲ. ಸೊ ನಾನೇನು ಖಾಸಗಿ ದೂರರ್ಜಿ ಸಲ್ಲಿಸಿದ್ದೀನಿ ಆ ದೂರರ್ಜಿ ಸಂಬಂಧ ತನಿಖೆ ಮಾಡಿ ಅಂತೇಳಿ ನ್ಯಾಯಾಲಯ ಆದೇಶ ಮಾಡಿರ್ತಕ್ಕಂಥದ್ದು. ಖಾಸಗಿ ದೂರಿನಲ್ಲಿ 50-50 ಇದೆಯಾ ಸರ್? ಸರ್, ಖಾಸಗಿ ದೂರರ್ಜಿಯಲ್ಲಿ 1995 ಇಸ್ವಿಯಿಂದ ಇವತ್ತಿನವರೆಗೂ ಏನು ಅಕ್ರಮ ನಿವೇಶನ ಪಡೆದಿದ್ದಾರೆ ಅದ್ರ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಅಂತ ನಾನು ಮನವಿ ಮಾಡ್ಕೊಂಡಿರೋಂಥದ್ದು. ನನ್ನ ಖಾಸಗಿ ದೂರರ್ಜಿಯ 52ನೇ ಖಂಡಿಕೆಯಲ್ಲಿ ಸ್ಪಷ್ಟವಾಗಿ ಅದನ್ನು ಉಲ್ಲೇಖವನ್ನು ಮಾಡಿದ್ದೀವಿ. ಈಗ ನಾವು ಮನವಿ ಪತ್ರದಲ್ಲಿ ಯಾವ ರೀತಿ ಪ್ರೊಸೀಜರ್ ಮಾಡಬೇಕು ಅಂತ ಬರ್ದಿದ್ದೀರಾ ಅಂತೇಳಿ? ಹೌದು ಸರ್, ಅದನ್ನೇ ಹೇಳ್ತೀನಿ. ಯಾವ ರೀತಿಯ ತನಿಖೆ ಮಾಡಬೇಕು, ಯಾರನ್ನು ವಿಚಾರಣೆ ಒಳಪಡಿಸಬೇಕು, ಯಾವ ದಾಖಲೆಯನ್ನು ಸಂಗ್ರಹ ಮಾಡಬೇಕು ಎಲ್ಲನೂ ಕೂಡ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದೀನಿ. ಸಾಕ್ರಪ್ಪ